ಗುಡ್ ಮಾರ್ನಿಂಗ್ ಎವ್ರಿಬಡಿ. ನಾನು ಗುರು ರಾಘವೇಂದ್ರ ಪ್ರಾಪರ್ಟೀಸಿಂದ ನಂಜನಗೂಡು ಶಶಿ ಮಾತಾಡ್ತಿರೋದು. ಈ ರಸ್ತೆ ಬಂದು ನಂಜನಗೂಡಿಂದ ಚಾಮರಾಜನಗರಕ್ಕೆ ಹೋಗೋ NH ಇದೆಯಲ್ಲ, ಅಲ್ಲಿಂದ ಬರುವಂತಹ ಒಂದು ಸಬ್ ರಸ್ತೆ ಇದು. ಇದು ವಿಲೇಜು ಮತ್ತು ಸಿಟಿಗೆ ಹೋಗುವಂತಹ ರಸ್ತೆ ಇದು. ಈ ತಾರ್ ರಸ್ತೆಗೆ ಅಡ್ಜಸೆಂಟಾಗಿ ಈಸ್ಟ್ ಫೇಸಿಂಗು 2 ಎಕರೆ 5.5 ಗುಂಟೆ ಪ್ರಾಪರ್ಟಿ ಮಾರಾಟಕ್ಕಿದೆ. ಇಲ್ಲಿ ಕಲ್ಟಿವೇಷನ್ ಆಗಿದೆಯಲ್ಲ, ಇದ್ರ ಪಕ್ಕದ್ದು. ಸೊ ಸಾಯಿಲ್ ಇದೇ ರೀತಿ ಇದೆ ನೋಡಿ. ಇಲ್ಲಿ ತೋಟದ ಪಕ್ಕದಲ್ಲಿ ಮನೆಗಳು ಕಾಣ್ತಾ ಇದೆಯಲ್ಲ, ಇದೇ ವಿಲೇಜ್ ಇದು. ಸೊ ಇದು ನಿಯರ್ ಬೈ ವಿಲೇಜ್ ಇರುವಂತಹ ಒಂದು ಜನರಲ್ ಪ್ರಾಪರ್ಟಿ. ಇದು ಗುಂಡ್ಲುಪೇಟೆ ರಿಜಿಸ್ಟ್ರೇಷನ್ಗೆ ಬರುತ್ತೆ. ಇದು 2016 ಮತ್ತು 17ನೇ ಸಾಲಿನಲ್ಲಿ ಈ ಪ್ರಾಪರ್ಟಿ ಓನರ್ಗೆ ಇದು ವಿಭಜನೆ ಆಗಿದೆ, ಪಾರ್ಟಿಷಿಯನ್ ಆಗಿದೆ 16-17ರಲ್ಲಿ. ಸೊ ಡಾಕ್ಯುಮೆಂಟು ಕೂಡ ಕ್ಲಿಯರ್ ಇದೆ, ಇದು ಜೀನ್ಯನ್ ಇದೆ. ವ್ಯವಸಾಯಕ್ಕೆ ತುಂಬ ಯೋಗ್ಯವಾಗಿರುವಂತಹ ಸಾಯಿಲ್ ಇದು, ರೆಡ್ ಸಾಯಿಲ್, ಈಸ್ಟ್ ಫೇಸಿಂಗ್ ಪ್ರಾಪರ್ಟಿ. ಇದು ಒಬ್ಬರೇ ಓನರು, ಜನರಲ್ ಕ್ಯಾಟಗರಿ. ಇದು ಮೈಸೂರು ರಿಂಗ್ ರೋಡಿಂದ 38 ಕಿಲೋಮೀಟರ್ಸ್ ಆಗುತ್ತೆ. ಜಸ್ಟ್ 38 ಕಿಲೋಮೀಟರ್ಸ್ ಫ್ರಮ್ ಮೈಸೂರು ರಿಂಗ್ ರೋಡ್ ಆ್ಯಂಡ್ 12 ಕಿಲೋಮೀಟರ್ಸ್ ಫ್ರಮ್ NH, ಮೈಸೂರು ಟು ಚಾಮರಾಜನಗರ NH. 12 ಕಿಲೋಮೀಟ್ರು NH ಇಂದ ಆಗುತ್ತೆ, 38 ಕಿಲೋಮೀಟ್ರು ಮೈಸೂರು ರಿಂಗ್ ರೋಡಿಂದ ಆಗುತ್ತೆ. ಪ್ರಾಪರ್ಟಿ ಅಂತೂ ತುಂಬ ಚೆನ್ನಾಗಿದೆ, ಸಾಯಿಲ್ ಇದೆ, ಸಾಯಿಲ್ ಕೂಡ ಚೆನ್ನಾಗಿದೆ, ಮತ್ತು ವಾಟರ್ ಸೋರ್ಸು ಕೂಡ ಚೆನ್ನಾಗಿದೆ. ಸುತ್ತ ನೋಡಿ ಇಲ್ಲೇ ವಾಸ ಮಾಡ್ತಾ ಇದ್ದಾರೆ ಎದುರುಗಡೆನೆ. ಸೊ ನೀರಂತೂ ತುಂಬ ಚೆನ್ನಾಗಿದೆ. ಆಲ್ರೆಡಿ ಇಲ್ಲಿ ವ್ಯವಸಾಯ ಮಾಡ್ತಾಯಿದ್ದಾರೆ ನೋಡಿ ಇವಾಗ ಪಕ್ಕದ ಜಮೀನಲ್ಲಿ. ಸೊ ಇವರು ಕೂಡ ಬೋರ್ವೆಲ್ ನೀರಿನ ಆಶ್ರಯದಲ್ಲೇ ವ್ಯವಸಾಯ ಮಾಡ್ತಾಯಿದ್ದಾರೆ. ಜೊತೆಗೆ ಈ ಸ್ಪಾಟಿಂದ ಒಂದು 5 ಕಿಲೋಮೀಟ್ರ್ ಅಂತರದಲ್ಲಿ ಸುಮಾರು ಒಂದು 800 ಎಕರೆ ಸರ್ಕಾರಿ ಕೆರೆ ಇದೆ. ಸೊ ಆ ಕೆರೆಗೆ ವಾಟರ್ ಲಿಫ್ಟ್ ಆಗುತ್ತೆ ಕಬಿನಿ ರಿವರಿಂದ. ಸೊ ಹಾಗಾಗಿ ಈ ಭಾಗ ಬಹುಪಾಲು ಗ್ರೌಂಡ್ ವಾಟರ್ ಚೆನ್ನಾಗಿದೆ. ಸೊ ಇದು ಸಿಂಗಲ್ ಓನರ್, ರೆಡಿ ಟು ರಿಜಿಸ್ಟ್ರೇಷನ್ಗಿದೆ ಇದು. ಓಕೆ, ಥ್ಯಾಂಕ್ಸ್ ಫಾರ್ ವಾಚಿಂಗ್.